ಇವತ್ತು ನಾವು ಒಂದು ಹೋಮ್ ಮೇಡ್ ಮಾಲ್ಟ್ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಮಾಲ್ಟ್ ಪೌಡರ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ 1 kg ಬ್ಲ್ಯಾಕ್ ರೈಸ್, 1/2 kg ಬಾರ್ಲಿ ಅಕ್ಕಿ ತೊಗೊಂಡಿದ್ದೀನಿ, 1/4 kg ನವಣೆ ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ಜೀರಿಗೆ ಮತ್ತು ಮೆಣಸುಕಾಳು, ನಿಮಗೆ ಕಂಪಾಗಿ ಬರಬೇಕು ಅಂದರೆ, ಘಮ ಬರಬೇಕು ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜೀರಿಗೆ ಮತ್ತು ಮೆಣಸುಕಾಳು ಕೂಡ ಸಹಾಯ ಮಾಡುತ್ತೆ ವೆಯ್ಟ್ ಲಾಸ್ಗೆ. ಹಾಗೆ ಸ್ವಲ್ಪ 2 ಸ್ಪೂನ್ ಮಾತ್ರ ಮೆಂತೆಕಾಳು ತೊಗೊಂಡಿದ್ದೀನಿ. ಇಲ್ಲಿ 1/4 kg ಹುಳ್ಳಿಕಾಳು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಅಗಸೆ ಬೀಜ ತೊಗೊಂಡಿದ್ದೀನಿ. ಅಗಸೆ ಬೀಜ ಏನಕ್ಕೆ ಅಂದರೆ ಇದು ವೆಯ್ಟ್ ಲಾಸ್ಗೂ ತುಂಬ ಸಹಾಯ ಮಾಡುತ್ತೆ, ಹಾಗೆ ಹೇರ್ ಫಾಲ್ ಆಗೋರಿಗೆ ಹೇರ್ ಗ್ರೋತ್ಗೂ ಸಹಾಯ ಮಾಡುತ್ತೆ ಇದು. ಆಮೇಲೆ ಇದು ಹೆಸರು ಕಾಳು ಹಾಕೋದ್ರಿಂದ ಬಾಡಿ ತಂಪಾಗೂ ಇರುತ್ತೆ, ಹಾಗೆ ಪ್ರೋಟೀನು ಕೂಡ ಇದು. ಇವಾಗ ಒಂದು ಬಾಣಲಿ ಕಾಯಕ್ಕೆ ಇಟ್ಕೊಂಡು ಲೋ ಫ್ಲೇಮಲ್ಲಿ ಅಕ್ಕಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ಳಿ, ಫುಲ್ಲು ಎಲ್ಲ ಹಾಕ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿ ಹುರ್ಕೊಳಕ್ಕಾಗಲ್ಲ ಅದು. ಈಗ ನವಣೆ ಅಕ್ಕಿ ಹಾಕ್ಕೊತಾ ಇದ್ದೀನಿ. 2 ನಿಮಿಷ ಹುರ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ. ಈಗ ನಾನು ಬಾರ್ಲಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. 2 ನಿಮಿಷ ಹುರ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ. ಕಾಳು ಹಾಕೋತಾ ಇದ್ದೀನಿ. ಇದು ರಿಚ್ ಇನ್ ಪ್ರೋಟೀನ್, ಮೆಳಕೆ ಮಾಡಿಕೊಂಡು ತಿಂದ್ರೂ ತುಂಬ ಒಳ್ಳೇದಿದು. ಇದು ವೆಯ್ಟ್ ಲಾಸಿಗೆ ತುಂಬ ಸಹಾಯ ಮಾಡುತ್ತೆ. ನೋಡಿ, ನನ್ನ ಮಗಳು ಅವ್ರ ಅಜ್ಜಿಗೆ ಪಾತ್ರೆ ತೊಳೆದಿಟ್ಟಿದ್ರೆ ದಬಾಕೋಸ್ಕರ ಎಷ್ಟು ಹೆಲ್ಪ್ ಮಾಡ್ತಾಳೆ ನೋಡಿ. ಒಂದೊಂದೇ ತೊಗೊಂಡೋಗಿ ಕೊಡೋದು. ಈಗಿನ ಮಕ್ಕಳು ಎಷ್ಟು ಕಿಲಾಡಿ ಅಂದರೆ, ಇಲ್ಲಿ ಮೆಂತ್ಯಕಾಳು, ಜೀರಿಗೆ ಮತ್ತು ಮೆಣಸುಕಾಳು 3 ಒಟ್ಟಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಬೆಚ್ಚಗಾದರೆ ಸಾಕು, ಜಾಸ್ತಿ ಫ್ರೈ ಆಗೋದೇನು ಬೇಕಾಗಿಲ್ಲ. ಇದು ಆಫ್ ಮಾಡ್ಕೋತಾ ಇದ್ದೀನಿ. ಇವಾಗ ಹುರ್ಕೊಳ್ಳೋದೆಲ್ಲ ಮುಗ್ದಿದೆ. ಈಗ ನೆಕ್ಸ್ಟ್ ಇದನ್ನು ಮಿಲ್ಗೆ ಹಾಕ್ಸ್ಕೊಂಬರ್ಬೇಕು. ಸ್ವಲ್ಪ ಬೆಚ್ಚಗಾದರೆ ಸಾಕು, ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಿಲ್ಲ. ಚೆನ್ನಾಗಿ ಫ್ರೈ ಆಗಿದೆ ಇದು. ಸ್ವಲ್ಪ ತಣ್ಣಗಾಗಲಿ, ಇದನ್ನೆಲ್ಲ ಮಿಲ್ಗೆ ಹಾಕ್ಸ್ಕೊಂಬರೋಣ. ಇಲ್ಲ ನಾವು ಜಾರಲ್ಲೇ ರುಬ್ಕೋತೀವಿ ಅಂದರೆ ಪರವಾಗಿಲ್ಲ. ಈಗ ಮಾಲ್ಟ್ ಪೌಡ್ರ್ ಆಗಿದೆ, ನಾವು ಮಿಲ್ಗೆ ಹಾಕ್ಸ್ಕೊಂಬಂದ್ವಿ. ಈ ಥರ ನೈಸಾಗಿರಬೇಕು, ತರ್ತರಿ ಇದ್ದರೆ ಗಂಜಿ ಚೆನ್ನಾಗಿ ಬರೋಲ್ಲ. ಇದನ್ನ ಜಲ್ದಿ ಮಾಡಿಕೊಂಡು ನೀವು ಗಂಜಿ ಮಾಡ್ಕೊಳ್ಳಿ. ಇದನ್ನು ಮಕ್ಕಳಿಗಾದರೆ ಹಾಲಲ್ಲಿ ಸಹ ಗಂಜಿ ಮಾಡ್ಕೋಬೋದು, ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು. ಇಲ್ಲ ಹಾಲು ಕುಡಿಲಿಲ್ದವ್ರಿಗೆ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಗಂಜಿ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಬೇಕಂದರೆ ಬೆಲ್ಲ ಹಾಕ್ಕೋಬೋದು, ಅಥವಾ ಉಪ್ಪು ಬೇಕಂದರೆ ಉಪ್ಪು ಹಾಕ್ಕೊಂಡು ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಹೆಲ್ತಿ ರೆಸಿಪೀಸ್ ಆಗಲಿ, ವೀಡಿಯೋಸ್ ಆಗಲಿ ನಿಮಗೆ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ